ಅದೇ ಮಾಡಬೇಕು ಅಷ್ಟೇ. ದಾಖಲೆ ಇದಲ್ಲ, ಯಾರೋ ಏನೋ ಹೇಳಿದ್ದಾರೆ ಅಂದ್ಕೊಂಡಲ್ಲ, ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಉಂಟದು 23 ಸದಸ್ಯರು ಯಾಕೆ ಹೋಗ್ಬಿಡುವ ಮನೆಗೆ, ನೀವೇ ಮಾಡಿ ಅಡ್ಮಿನಿಸ್ಟ್ರೇಷನ್ ಬಿಲ್ಡ್ ಮಾಡ್ದಂಗೆ. ಏನಿಲ್ಲ ದಾಖಲೆ ಇಲ್ಲದೆ ಹೆಂಗ್ ಮಾಡ್ಲಿಕ್ಕೆ ಕೊಟ್ಟಲ್ಲಿ ಅದು ನೆಕ್ಸ್ಟ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಚೀಫ್ ಆಫೀಸರ್? ಒಂದ್ ನಿಮಿಷ, ಏನ್ ಮಾಡ್ಲಿಕ್ಕೆ ಆಗ್ತದೆ ನೆಕ್ಸ್ಟ್? ಇಲ್ಲ ನಾವು ಬೇರೆ ರೀತಿಯಲ್ಲಿ ಹೋಗ್ಬೇಕು. ಅದಕ್ಕೆ ನಾ ಹೇಳಿದೆ ಇದು ಒಂದರಲ್ಲೇ ಕಂಟಿನ್ಯೂ ಮಾಡಿ ಬೇಡ, ಬೇರೆ ರೀತಿಯಲ್ಲಿ ಹೆಂಗ್ ಹೋಗ್ಬೇಕು ಅನ್ಕೊಂಡು ಬೇರೆ ರೀತಿಯಲ್ಲಿ ಹೋಗ್ತೇನೆ. ಮತ್ತೆ ನಾನು ಏನ್ ಮಾಡ್ಲಿಕ್ಕೆ ಅವಕಾಶ ಉಂಟು ನಮ್ಮ ಹತ್ರ ಹೇಳಿ. ನೋಡಿ, ಕರೆಕ್ಟ್ ಆಗಿ ಮೀಟಿಂಗ್ ಮಾಡೋದಿದ್ರೆ ಮಾಡಿ, ಇಲ್ಲ ಸದಸ್ಯ ಕೂಡ್ಕೊಂಡು ಈಗ ಕಾಟಾಚಾರಕ್ಕೆ ಮೀಟಿಂಗ್ ಮಾಡೋದಲ್ಲ. 23 ಸದಸ್ಯರಿದ್ದಾರೆ, 23 ವಾರ್ಡಿಂದು ಕಾಟಾಚಾರಕ್ಕೆ ಮಾಡ್ತೀರಿ ಇಲ್ಲಿ? ಏನು ಸದಸ್ಯರಿಗೇನು ವ್ಯಾಲ್ಯೂ ಇಲ್ಲ? ಏನ್ರಿ ಚೀಫ್ ಆಫೀಸರ್, ನೀವು 4 ದಿನ ಆಯ್ತು, ನಿಮ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಹೇಳ್ಬೇಕಾಗ್ತದೆ, ಗೊತ್ತಿರ್ಲಿ ನಿಮ್ಗೆ. ಅದರ ನಂತರ ಇನ್ನೂ ಬಂದಿರೋ ಮೀಟಿಂಗ್ ಅಂತ ಹೇಳಿದ್ರೆ ಮುಖ್ಯಾಧಿಕಾರಿ ಈಗಿನ ಚೀಫ್ ಆಫೀಸರ್ಗೆ ಅಧಿಕಾರಿಗಳು ಸರ್ವಾನುಮತದಿಂದ 23 ವಾರ್ಡ್ಗಳು ಪ್ಲಸ್ ಕೊಟ್ರ ಸರ್? ಇಲ್ಲ, ನಾನು ತೀರ್ಮಾನ ಯಾಕಾಗ್ತದೆ ನನ್ನ ಅಬ್ಜೆಕ್ಷನ್ ಇದೆ, ಸರ್ವಮತ ಹೇಗಾಗ್ತದೆ ಸರ್? ಸಂತೋಷ ಅವರೇ, ನೀವು ಒಂದ್ಸಲ ಇದ್ರ ತೆಗಿರಿ, ಒಂದ್ಸಲ ರೆಕಾರ್ಡ್ ತೆಗೆದುಬಿಡಿ. ಎಲ್ಲರಿಗೂ ಒಪ್ಪಿಗೆ ಕೊಟ್ಟಿದ್ದಾರೆ ನೋಡಿ, ರೆಕಾರ್ಡ್ ತೆಗಿರಿ. ಅಬ್ಜೆಕ್ಷನ್ ನೋಡಿ ಬಾಯಿರು, ಒಬ್ಬ ಸದಸ್ಯ ಒಂದು ಅಬ್ಜೆಕ್ಷನ್ ಹಾಕಿದ ಮೇಲೆ ಸರ್ವಮತ ಆಗುದಿಲ್ಲ, ಅದು ನಿಲ್ಲಬೇಕು. ನೋಡಿ, ನಿಮ್ಮ ಈ ಶಾಲೆಗೆ ಬಹಳ ಗೌರವ ಉಂಟು. ಆಗುದಿಲ್ಲ. ಅಧ್ಯಕ್ಷರ, ನೀವೇ ಹಿಂದಿನ ಮೀಟಿಂಗ್ ಆಯ್ತು ಒಪ್ಪಿಗೆ, ಈ ಹಿಂದಿನ ಮೀಟಿಂಗ್ ಒಪ್ಪಿಗೆ ಕೊಟ್ಟರು ಯಾರು? ಮಾತಾಡಿ ನೀವು. ಈಗ ಸುಮ್ಮನೆ ನೋಡಿದ್ರೆ ಯಾಕೆ? ಬರೀ 2 ಸದಸ್ಯರು ಅಂತ ಹಾಕಿದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಹೇಳಿದಾರಲ್ಲ ಅಧ್ಯಕ್ಷರೇ, ಈಗ ಮಾತಾಡಬಾರ್ದು, ತಪ್ಪು. ನೀವು ಒಂದು ಜವಾಬ್ದಾರಿ ಇದ್ರಲ್ಲಿದ್ದೀರಿ ನೀವು ಅಧ್ಯಕ್ಷರು. ಎಷ್ಟು ಸದಸ್ಯರು ಕೊಟ್ಟಿದ್ದಾರೆ? ಸದಸ್ಯರು ಎಷ್ಟು ಕೊಟ್ಟಿದ್ದಾರೆ ಅದು ಹೇಳಿ. ಸದಸ್ಯರು ಎಷ್ಟು ಮಂದಿ ಹೇಳಿ. ಒಪ್ಪಿಗೆ ಕೊಟ್ಟದ್ದು ಹೌದಲ್ಲ, ಮತ್ತೆ ಯಾಕೆ ಮಾತಾಡೋದಿಲ್ಲ? ನೀವು ಅವಾಗ ಒಪ್ಪಿಗೆ ಕೊಟ್ಟಿದ್ದೀರಿ, ಎಲ್ಲ ಸದಸ್ಯರು ಕೊಟ್ಟಿದ್ದಾರೆ. ಒಂದೆರಡು ಈಗ ಹೇಳ್ದಂಗೆ ಒಂದೆರಡು ಸದಸ್ಯರು ಈಗ ಒಂದ್ ನಿಮಿಷ, ಸಂತೋಷ ಕಸ ಹಾಕ್ಲಿಕ್ಕೆ ಬೇಡ ಹೇಳಿ ಆಬ್ಜೆಕ್ಷನ್ ಇವತ್ತಲ್ಲ, ಈಗ 2.5 ವರ್ಷ ಕೊಟ್ಟಿದ್ದೇನೆ. ಯಾಕೆ ಕಸ ಹಾಕಿ ಕೊಟ್ಟಿಲ್ಲ, ಸಾಮಾನು ಅಲ್ಲಿ ಬಂದಂತ ಒಣ ಕಸವನ್ನ ಇಟ್ಕೊಳ್ಳಿಕ್ಕೆ ಬಿಲ್ಡಿಂಗ್ ಕರ್ತವ್ಯ ಹೇಳಿದ್ದ. ಒಂದು ಬಿಲ್ಡಿಂಗ್ ಆಲ್ರೆಡಿ ಉಂಟಲ್ಲಿ, ಮತ್ತೊಂದು ಮಾಡಿ ಎಷ್ಟು ಮೀಟರ್ ತನಕ ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವಕಾಶ ಉಂಟು ಒಂದು ಹೇಳಿ ನೋಡುವ. ನೀವು ಎಷ್ಟು ಮೀಟ್ರು? ಒಂದು ಮನೆ ಇದ್ದರೆ ನಿಮ್ಮ ಮನೆ ಹತ್ರನೇ ನಾನು ಒಂದು ಜಾಗ ತಗೊಳ್ತೆ, ಈಗ ಇವತ್ತು ತಗೊಳ್ತೇನೆ, ಮತ್ತು ಅಲ್ಲ ಒಂದು ಒಳ ಕಸದ್ ಮಾಡ್ಲಿ, ನಾನು ಫ್ರೀ ಮುಚ್ಚಿ ಬಟ್ಟೆ ಬಿಟ್ಕೊಡ್ತೇನೆ. ಮಾಡ್ಲಿಕ್ಕೆ ಕೊಡ್ತೀರಾ ನೀವು? ಇವತ್ತು ತಗೊಳ್ತೇನೆ. ನಮ್ಮ ವಾರ್ಡು ಅಂತಲ್ಲ ಸರ್, ಎಲ್ಲ ದೃಷ್ಟಿಯಿಂದ ಕುಮಟಾ ಜನರ ಹಿತದೃಷ್ಟಿಯಿಂದ ನೋಡ್ಬೇಕಾಗ್ತದೆ ಕೆಲವೊಂದನ್ನ ಸರ್. ನಮ್ಮದು ಒಂದೇ ಸ್ವಾರ್ಥವನ್ನು ನೋಡ್ಬೇಡಿ ನೀವು. ನಮ್ಮ ಜನರಿಗೆ ರಾಶಿ ತೊಂದರೆ ಕೊಡ್ತಿದ್ದೀರಿ ನಮ್ಮ ವಾರ್ಡ್ನಲ್ಲಿ. ನಾನು ಅಲ್ಲಿ ಹೋಗಿ ಒಂದ್ಸಲ ನೋಡಿ ನೀವು, ಏನೋ ವಾರ್ಡಲ್ಲಿ ವಾಸನೆ ನೋಡಿದ್ದೇನೆ, ನನಗೂ ಗೊತ್ತಿದೆ ಸರ್. ನಾನು ನಿಮ್ಮ ವಾರ್ಡ್ ಅದನ್ನ ನಾನು ನೋಡೋದು. ಅದನ್ನ ನೀವು ನಿಲ್ಲಿಸ್ಲಿಕ್ಕೆ ನೀವೇ ಬಂದಿದ್ರಲ್ಲ, ನಿಲ್ಲಿಸ್ಲಿಕ್ಕೂ ಬಂದಿದ್ದೇನೆ. ಬಂದಿದ್ರು, ಮತ್ತೆ ಯಾಕೆ ಕೆಲಸ ಮಾಡಿ
ಬಿಲ್ಡಿಂಗ್ ಕಟ್ಲಿಕ್ಕೆ ಕೊಟ್ಟಿದ್ದೇವೆ, ಅಲ್ಲಿ ಕಸ ತಂದು ಹಾಕಿದ್ರೆ ನಾವು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.